ದೇಶದೆಲ್ಲೆಡೆ ನಡೆಯುತ್ತಿದೆ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಎಲ್ಲಿ ನೋಡಿದರೂ ಯಾವ ಮನೆ, ಯಾವ ದೇವಸ್ಥಾನ, ಏರಿಯಾ ನೋಡಿದರೂ ವಿಧ ವಿಧವಾದ ಸುಂದರ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿರುವ ಭಕ್ತಾದಿಗಳು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊರಟಗೆರೆ ಪಟ್ಟಣದ ಸತ್ಯ ಗಣಪತಿ ಸೇವಾ ಮಂಡಳಿ ವತಿಯಿಂದ 65 ವರ್ಷಗಳಿಂದ ಪ್ರತಿ ವರ್ಷವೂ ಒಂದೊಂದು ವಿಭಿನ್ನ ವಿಶೇಷ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದಾರೆ. ಈ ಬಾರಿಯೂ ಕೂಡ ವಿಶೇಷ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು 8 ಪೌರಾಣಿಕ ನಾಟಕಗಳು ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಒಳಗೊಂಡಿದ್ದು ಒಂದೊಂದು ದಿನವೂ ಒಂದೊಂದು ವಿಶೇಷತೆ ಇರುತ್ತದೆ ಎಂದು ಸತ್ಯಗಣಪತಿ ಸೇವಾ ಮಂಡಳಿಯ ಸದಸ್ಯರು ತಿಳಿಸಿದರು. ಕೊರಟಗೆರೆ ಪಟ್ಟಣದ ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ಹಾಗೂ ಸಾರ್ವಜನಿಕರ ಸಮ್ಮತಿಯಿಂದ ಕಳೆದ 2 ವರ್ಷಗಳಿಂದ ಕೊರಟಗೆರೆ ಪಟ್ಟಣದಲ್ಲಿ ಪಟ್ಟಣದ ಎಲ್ಲಾ ಗಣಪತಿಗಳನ್ನ ಒಂದೇ ದಿನ ವಿಸರ್ಜನೆ ಮಾಡುವುದು ಈ ಪಟ್ಟಣದ ವಿಶೇಷವಾಗಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆಯ ಮೂಲಕ ಕುಣಿದು ಕುಪ್ಪಳಿಸುತ್ತಾ ಹಾಡುತ್ತಾ ಸಡಗರ ಸಂಭ್ರಮದಿಂದ ಮೈಸೂರು ದಸರಾ ರೀತಿ ಗಣಪನ ವಿಸರ್ಜನೆ ಮಾಡ್ತಾರೆ ಇಲ್ಲಿನ ಭಕ್ತಾದಿಗಳು. महाराज की बोलो, श्री सत्य गणपति महाराज की प्रदक्षिणे हाकि नमस्कार ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶ್ರೀ ಸತ್ಯಗಣಪತಿ ಸೇವಾ ಮಂಡಳಿ ವತಿಯಿಂದ 65ನೇ ವರ್ಷದ ಒಂದು ಅದ್ದೂರಿ ಗಣೇಶೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ಪಟ್ಟಣದಲ್ಲಿ ಎಲ್ಲ ಗುರು ಹಿರಿಯರ ಆಶೀರ್ವಾದದಂತೆ ಅವರೇನು ಅವತ್ತಿಂದ ನಡೆಸ್ಕೊಂಡು ಬಂದರೆ 65 ವರ್ಷದಿಂದ ಅದನ್ನು ಇವತ್ತಿನಂತೆ ಇರತಕ್ಕಂಥ ಒಂದು ಪೀಳಿಗೆ ಕೈ ಬಿಡದಲ್ಲೇ ಅದನ್ನು ಕೂಡ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದ್ದೀವಿ. ವಿಶೇಷವಾಗಿ ಶ್ರೀ ಸತ್ಯಗಣಪತಿಯ ಮಂಡಳಿಯ ವತಿಯಿಂದ 65ನೇ ವರ್ಷದ ವೈಭವದ ಸತ್ಯಗಣಪತಿಯ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ಈಗ ನೆರವೇರಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 65 ವರ್ಷಗಳಿಂದಲೂ ಕೋಡ್ನಹಳ್ಳಿಯ ಶ್ರೀರಾಮಯ್ಯ ಮತ್ತು ಕುಟುಂಬದವರು ವಿಗ್ರಹದಾನಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಸದಾ ಕೃಪಾ ಆಶೀರ್ವಾದವನ್ನು ನೀಡಲಿ ಅಂತ ಕೇಳಿಕೊಳ್ತಾ ಸಮಸ್ತ ನಾಡಿನ ಎಲ್ಲ ಭಕ್ತ ಮಹಾಜನರಿಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ಅಂದರೆ ಗಣಪತಿ ಹಬ್ಬ ಅನ್ನೋದು ಹಿಂದೂಗಳಲ್ಲಿ ಒಂದು ಐಕ್ಯತೆಯನ್ನ ಮೂಡಿಸೋದಕ್ಕೆ ಒಂದು ಪ್ರಾರಂಭವಾದ ಹಬ್ಬ. ಯಾಕೆಂದ್ರೆ ಸ್ವತಂತ್ರಕ್ಕೆ ಪೂರ್ವವಾಗಿ ಗಣಪತಿ ಹಬ್ಬ ಅಂತ ಪ್ರಾರಂಭ ಆಗಿದ್ದು. ಏತಕ್ಕಾಗಿ ಅಂದರೆ ಆ ಬ್ರಿಟಿಷರು. ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಕೊರಟಗೆರೆ ಮೆಮೋರಿಯಲ್ ಅಲ್ಲಿ 65ನೇ ವರ್ಷದ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಸತ್ಯಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಥರನೇ ಪ್ರತಿ ವರ್ಷವೂ ಜನಕ್ಕೆ ಸಂಪತ್ತು, ಐಶ್ವರ್ಯ, ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿ ಎಲ್ಲರಿಗೂ.
ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸತತವಾಗಿ 65 ವರ್ಷದಿಂದ ಏನು ಕೊರಟಗೆರೆಯಲ್ಲಿ ಸೇವಾ ಮಂಡಳಿಯಿಂದ ಗಣೇಶ ಹಬ್ಬನ ವಿಜೃಂಭಣೆಯಿಂದ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲ ಸಮುದಾಯ ವರ್ಗದವರನ್ನ ಜೊತೆಗೂಡಿಕೊಂಡು ಈ ಒಂದು ಕಾರ್ಯಕ್ರಮನ ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮೆಲ್ಲರನ್ನು ಕೇಳ್ಕೊಳ್ಳೋದೇನೆಂದರೆ, ಈಗ ಏನು ವಿಸರ್ಜನಾ ಕಾರ್ಯಕ್ರಮ ನಾವು 6ನೇ ತಾರೀಕು ಇಟ್ಕೊಂಡಿದ್ದೀವಿ, ಇದರೊಳಗಡೆ ಕೊರಟಗೆರೆಯಲ್ಲಿ ಇತಿಹಾಸದ ಒಂದು ಮೆರವಣಿಗೆ, ಒಂದು ವಿಸರ್ಜನಾ ಕಾರ್ಯಕ್ರಮ ಇರ್ತೈತೆ. ನಾವೆಲ್ಲರೂ ಭಾಗವಹಿಸಿ ಈ ಸೌಹಾರ್ದತೆಯನ್ನು ಇದೇ ರೀತಿ ಕಾಪಾಡ್ಕೊಂಡು ಹೋಗಿ ಗಣೇಶನ ಏನು ಕೃಪೆಗೆ ಕಾರಣರಾಗಬೇಕು. ಎಲ್ಲರಿಗೂ ವಿಘ್ನೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮಾತು. ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಉತ್ಸವದಲ್ಲಿ ನನಗೆ ಗಣೇಶ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಹಳೆ ತಲೆಮಾರುಗಳಿಂದ ಬರ್ತಾ ಇದ್ದಂಥ ಗಣೇಶೋತ್ಸವ ಅದರ ಪ್ರತಿಷ್ಠಾಪನೆಗೆ ವಿಗ್ರಹಧಾರಿಗಳಾದಂಥ ಅವರು ಸಹ ಗಣೇಶ ತುಂಬ ಒಳ್ಳೇದು ಮಾಡಲಿ. ಪ್ರತಿ ವರ್ಷ ಹಿಂದಿನ ಕಾಲದಿಂದ ಏನೇ ನೆಡ್ಸ್ಕೊಂಡು ಬರ್ತೀವೋ ಅದೇ ರೀತಿ ಈ ವರ್ಷನೂ ಸಾಂಪ್ರದಾಯಿಕವಾಗಿ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಉತ್ತೇಜಿಸಿ ಚೆನ್ನಾಗಿ ಸಹಕರಿಸಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣಪ ಅಂತ ಕೇಳ್ಕೊಳ್ತೀವಿ. ನಾಡಿನ ಜನತೆಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸತ್ಯ ಗಣಪತಿ ಸೇವಾ ಮಂಡಳಿದು 65ನೇ ವರ್ಷದ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ 65 ವರ್ಷ ಮಾಡಿಸ್ತಾರೆ. ಪ್ರತಿ ವರ್ಷ ಇದೇ ಥರ ಮುಂದುವರಿಸ್ತಾ ಅಂತ ಆ ಭಗವಂತನ ಈ ಕಡೆ ನೋಡಿ ಆಗಿದೆ. ಇಲ್ಲಿ ನೋಡಿ